ಸ್ನೇಹಿತರೆ, ಇವತ್ತಿನ ವಿಡಿಯೋ ಟಾಪಿಕ್ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಬಗ್ಗೆ ಇರ್ತದೆ ಹಾಗೂ ಪಾದಯಾತ್ರೆ ಬಗ್ಗೆ ಇರ್ತದೆ. ಸಾರಿಗೆ ನೌಕರರ ಗಂಭೀರ ಥರದ ಹೋರಾಟಗಳು ಬಹಳ ಹಿಂದಿನ ವರ್ಷಗಳಿಂದ ಆಗಬೇಕಾಗಿತ್ತು. ಇಲ್ಲಿ ನನಗೆ ಅನಿಸುತ್ತದೆ ಸಂಸ್ಥೆಯಲ್ಲಿರುವ ಸಂಘಟನೆಗಳ ಮೃದು ಧೋರಣೆ ಮತ್ತು ಈ 16 ಸಂಘಟನೆಗಳಲ್ಲಿ ಒಕ್ಕಟ್ಟು ಇಲ್ಲದೇ ಇರುವುದು ಕಂಡುಬಂದಿದ್ದರಿಂದ ನಮ್ಮಲ್ಲಿರುವ ಒಡಕನ್ನು ಸರ್ಕಾರ ಪರಿಪೂರ್ಣವಾಗಿ ಬಳಸಿಕೊಂಡಿದೆ. ಸರ್ಕಾರಕ್ಕೆ ಗೊತ್ತು ನಮ್ಮಲ್ಲಿ ಒಡಕಿದೆ, ಇವರು ಪ್ರಬಲವಾಗಿ ಮುಷ್ಕರವನ್ನು ಮಾಡಲು ಸಾಧ್ಯವಿಲ್ಲ. ಮೇಲಾಗಿ ಎಸ್ಮಾ ಕಾಯ್ದೆ 10 ವರ್ಷವರೆಗೆ ಇವರು ಅಧಿವೇಶನದಲ್ಲಿ ತಂದಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಯಾವುದೇ ಥರದ ಸಾರಿಗೆ ನೌಕರರ ಹೋರಾಟದ ಬಗ್ಗೆ ಹೆದರಿಕೆ ಇಲ್ಲ. ಕಾರಣ ಇಷ್ಟೇ, ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆಯಾಗುವ ಪ್ರಶ್ನೆಯೇ ಇಲ್ಲ ಅನ್ನೋದು ಸರ್ಕಾರದ ಮೇಲೆ ಇದೆ. ಹೀಗಾಗಿ ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನಕ್ಕಾಗಿ ಚಂದ್ರೂಕೂಟ, 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆಗಾಗಿ ಜಂಟಿ ಕ್ರಿಯಾ ಸಮಿತಿ, ಹೀಗೆ ಇವರಲ್ಲಿ ಒಡಕು ಇರುವಾಗ ಡಿವೈಡ್ ಆ್ಯಂಡ್ ರೂಲ್ ಬ್ರಿಟಿಷ್ ಪಾಲಿಸಿ ಉಪಯೋಗಿಸಿ ಸರ್ಕಾರ ಸಾರಿಗೆ ನೌಕರರನ್ನು ವೇತನ ಪರಿಷ್ಕರಿಸಿದ್ರಿಂದ ವಂಚಿತರಾಗುತ್ತಿದ್ದಾರೆ. ಆದರೆ ಸರ್ಕಾರ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಸಾರಿಗೆ ನೌಕರರ ಹಿತದೃಷ್ಟಿ ಮತ್ತು ಅವರ ಕುಟುಂಬವನ್ನು, ಅವರ ಸೇವೆಯನ್ನು ಯಾವುದೇ ತರಹದ ಲೆಕ್ಕ ಮಾಡ್ತಾಯಿಲ್ಲ. ಕೇವಲ ಸಂಸ್ಥೆಯ ಆರ್ಥಿಕ ದೃಷ್ಟಿಯನ್ನು ಮನಗಾಣುತ್ತದೆ. ಅದು 2025ರಲ್ಲಿ 15% ವೇತನ ಪರಿಷ್ಕರಣೆ ಸಲುವಾಗಿ ಸಾರ್ವಜನಿಕರ ದರವನ್ನು ಏರಿಸಿದ್ದಾರೆ. ಅದು ಅಲ್ಲದೆ ಸರ್ಕಾರದ ಮಹತ್ವದ ಯೋಜನೆ ಆದ ಸ್ತ್ರೀಶಕ್ತಿ ಯೋಜನೆ, ಅದನ್ನು ಯಶಸ್ವಿಗೊಳಿಸಿದ ಕೀರ್ತಿ ಸಾರಿಗೆ ನೌಕರರಿಗೆ. ಇಷ್ಟಿದ್ದಾಗೂ ಸರ್ಕಾರ ಯಾವುದೇ ತರಹದ ಸಾರಿಗೆ ನೌಕರರ ಬಗ್ಗೆ ಕಾಳಜಿ ಹೊಂದಿಲ್ಲ. ಈಗ 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಸರ್ಕಾರಕ್ಕೆ ಗೊತ್ತು, ಮ್ಯಾನೇಜ್ಮೆಂಟಿಗೂ ಗೊತ್ತು. ಆದರೆ ಸಮಯಕ್ಕೆ ಸರಿಯಾಗಿ ವೇತನ ಪರಿಷ್ಕರಣೆ ಯಾಕೆ ಮಾಡದೇ ಇರೋದು ಎನ್ನುವುದು ಪ್ರಶ್ನೆ. ಆದರೆ ಸರ್ಕಾರ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಇದ್ರ ಬಗ್ಗೆ ಯಾವುದೇ ಥರದ ಕಾಳಜಿ ಮತ್ತು ಹಾಲಿ ನೌಕರರಾಗಲಿ ಸಾರಿಗೆ ನೌಕರರಾಗಲಿ ಇವರ ವೇತನ ಪರಿಷ್ಕರಣೆ ಆಗಬೇಕು ಮತ್ತು ಹಿಂಬಾಕಿ ಕೊಡಬೇಕು ಅನ್ನುವಂಥದ್ದು ಇವರ ತಲೆಯಲ್ಲಿ ಇಲ್ಲ. ಸನ್ 2021 ಮುಷ್ಕರ ಫಲಪ್ರದವಾಗದೆ 10 ಬೇಡಿಕೆ ಇಟ್ಟಿದ್ದರು ಚಂದ್ರಕೂಟ. ಅದರಲ್ಲೂ ಮೇನ್ ಬೇಡಿಕೆ ಸರ್ಕಾರಿ ನೌಕರರಂತೆ ಸಾರಿಗೆ ನೌಕರರನ್ನು ಪರಿಗಣಿಸಬೇಕಂತ. ಆದರೆ ಅದನ್ನೇ ಒಂದು ದೊಡ್ಡ ಮೇನ್
ಎಣ್ಣೆ ಬಿಟ್ಟು 9 ಬೇಡಿಕೆಗಳನ್ನು ಒಪ್ಪಿಕೊಂಡ್ರು. ತದನಂತರದ 21 ಮುಷ್ಕರದ ವೇಳೆಯಲ್ಲಿ ಆದ ವಜಾಗಳು, ಆದ ವರ್ಗಾವಣೆಗಳು ಸಾರಿಗೆ ನೌಕರರನ್ನು ಭಾಳಷ್ಟು ತೊಂದರೆಗೊಳಪಟ್ಟಿವೆ. ಹೀಗಾಗಿ ಸಾರಿಗೆ ನೌಕರರ ಬೆನ್ನೆಲುಬುಗಳನ್ನು ಸರ್ಕಾರ ಮ್ಯಾನೇಜ್ಮೆಂಟ್ ಮುರಿದಿದೆ. ಹೀಗಾಗಿ ಯಾವುದೇ ಪ್ರಬಲ ಶಕ್ತಿಯಿಂದ ಮುಷ್ಕರ ಮಾಡಲು ಸಾರಿಗೆ ನೌಕರರು ಹಿಂಜರಿತಾರೆ. ಒಂದು ಕೂಟ ಸಾರಿಗೆ ನೌಕರರನ್ನ ಸರಿಸಮಾನ ವೇತನ ಕೇಳುತ್ತಿದ್ದರೆ, ಇನ್ನೊಂದು 6 ರಿಂದ 7 ಸಂಘಟನೆ ಒಳಗೊಂಡ ಜಂಟಿ ಕ್ರಿಯಾ ಸಮಿತಿ ವೇತನ ಪರಿಷ್ಕರಣೆ 4 ವರ್ಷಕ್ಕೊಮ್ಮೆ ಆಗ್ಬೇಕನ್ನುವಂಥದ್ದು. ಇದು ನನಗೂ ಗೊತ್ತು, ನಿಮಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು. ಬೊಮ್ಮಾಯಿ ಸರ್ಕಾರ ಬೇಸಿಕದ 15% ವೇತನ ಪರಿಷ್ಕರಣೆ ಮಾಡಿತು. ಆದರೆ ಇವರು ಸಹ ಮೆಮೊರಂಡಮ್ ಆಫ್ ಸೆಟಲ್ಮೆಂಟ್ ಸಹಿ ಹಾಕಲಾರದೆ ತನ್ನ ಗೋರ್ಮೆಂಟ್ ನೋಟಿಫಿಕೇಷನ್ನ 28/2/23 ಆದೇಶ ಹೊರಡಿಸೋದು. ಇದು ಸಹ ಸಂಘಟನೆಗಳು ನೋಡದೇ ಇರುವುದು ಆಶ್ಚರ್ಯಕರ. ಆದರೆ ಮ್ಯಾನೇಜ್ಮೆಂಟ್ ಆಗಲಿ, ಸರ್ಕಾರ ಆಗಲಿ ಈ ನೋಟಿಫಿಕೇಷನ್ ನೋಡಬೇಕಾಗಿತ್ತು. ಮ್ಯಾನೇಜ್ಮೆಂಟ್ ಸಹ ದಿನಾಂಕ 1/1/2020 15% ವೇತನ ಪರಿಷ್ಕರಣೆ ಮಾಡಿದೆ. ಮತ್ತು ಹಾಲಿ ನೌಕರರಿಗೆ ವೇತನ ಪರಿಷ್ಕರಣೆ ಮಾಡದೇ ಅಲ್ಲದೆ ನಿವೃತ್ತಿ ನೌಕರರಿಗೂ ಕೂಡ 224 ಕೋಟಿ ರೂಪಾಯಿಯನ್ನು ಗ್ರ್ಯಾಚ್ಯುಟಿ ಮತ್ತು ಲೀವ್ ಎನ್ಕ್ಯಾಶ್ಮೆಂಟ್ ವ್ಯತ್ಯಾಸವನ್ನು ಪಾವತಿಸಿದೆ. ಹಾಗಾದರೆ ಮ್ಯಾನೇಜ್ಮೆಂಟಿಗೆ ಗೊತ್ತಿದೆ 15% ಏರಿಸಿದ್ದು 1/1/2020 ಅಂತ. ಆದರೆ ಇದರಲ್ಲೂ ಸಹ 17 ತಿಂಗಳ ಬಾಕಿಯನ್ನು ನೌಕರ ವೇತನ ವ್ಯತ್ಯಾಸವನ್ನು ಕಬಳಿಸಬೇಕು ಅನ್ನುವಂಥದ್ದು ಸರ್ಕಾರದಲ್ಲಿ ಇದೆ. ಇದು ಸಹ ನ್ಯಾಯಯುತವಾಗಿರುವುದಿಲ್ಲ. ಮ್ಯಾನೇಜ್ಮೆಂಟ್ ಸರ್ಕಾರ 1/1/2024 ವೇತನ ಪರಿಷ್ಕರಣೆ ಮಾಡಿಕೊಳ್ಳಬೇಕಾಗಿತ್ತೆ. ಆದರೆ KSRTC MDಗಳು ಈಗ 1/4/2025 ವೇತನ ಪರಿಷ್ಕರಣೆ ಮಾಡಬೇಕು, 5% ಕೊಡುತ್ತೇನೆ ಅಂತ ಹೇಳ್ತವೆ. ನನ್ನದೇ ಒಂದು ಪ್ರಶ್ನೆ, ಏನು ನೀವು 1/4/2025 ಪರಿಷ್ಕರಣೆ ಮಾಡುವುದಾಗಿ ಹೇಳ್ತೀರಿ, 5% ನಿಮ್ಮ ಮನಸ್ಸು ಆಗಿದ್ದಿದ್ದರೆ ಯಾಕೆ 1/1/2024 ನೀವು ಜಾರಿಗೆ ತರಬಹುದಿತ್ತು? ಆಗ ಮ್ಯಾನೇಜ್ಮೆಂಟ್ ನೋಟಿಫಿಕೇಷನ್ ಹೊರಡಿಸಬೇಕಾಗಿತ್ತು. ಯಾಕೆ ಇದು ಕೊರತೆ? ಸನ್ಮಾನ್ಯ ಸಾರಿಗೆ ಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ BJP ಸರ್ಕಾರ 28/2/2023 ನೋಟಿಫಿಕೇಷನ್ ಹೊರಡಿಸಿದೆ, BJP ಸರ್ಕಾರ ತಪ್ಪು ಮಾಡಿದೆ, ಆ ತಪ್ಪನ್ನು ನೀವು ಯಾಕೆ ಸರಿಪಡಿಸಬಾರ್ದು ಎನ್ನುವ ಪ್ರಶ್ನೆ ಸಾರಿಗೆ ನೌಕರರು. 15% ವೇತನ ಪರಿಷ್ಕರಣೆಯಾಗಿದೆ ಮತ್ತು ವ್ಯತ್ಯಾಸ ಕೂಡ ಸಾರಿಗೆ ನೌಕರರಿಗೆ ಕೊಟ್ಟಿದ್ದೀರಿ. ಇವೆಲ್ಲವೂ ನಿಮ್ಮ ಗೊತ್ತಿದ್ದರೂ ಕೂಡ 15 ತಿಂಗಳ ಬಾಕಿಯನ್ನು ಸರ್ಕಾರವು ಸಾರಿಗೆ ನೌಕರಿಗೆ ಕೊಡಬಾರದು ಅನ್ನೋ ಒಂದು ಉದ್ದೇಶ. ಯಾಕೋ ಏನೋ ಸಾರಿಗೆ ನೌಕರರಿಗೆ
ಮತ್ತು ಸರ್ಕಾರಿ ನೌಕರಂತೆ ಕಾಣೋದಿಲ್ಲ. ಮೊನ್ನೆ ಸೋಮವಾರ ಮೀಟಿಂಗ್ನಲ್ಲಿ ಸಂಸ್ಥೆಯ ಮಿಡಿಗಳು ಜಮಾ ಖರ್ಚಿನ ಪಟ್ಟಿ ಕೊಟ್ಟು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳಿದ್ದು ಎಷ್ಟು ಸರಿ ಅನ್ನೋದು ಸ್ವತಃ KSRTC ಆಗಲಿ MD ಮತ್ತು ಸರ್ಕಾರ ಆಗಲಿ ಮನವಾಡ ಆಗಬೇಕಾಗಿದೆ. ಸರ್ಕಾರ ಹೇಳ್ತದೆ KSRTC ಇದು ನಾವು ಲಾಭಕ್ಕಾಗಿ ಸಂಸ್ಥೆ ಅಲ್ಲ, ನೋ ಪ್ರಾಫಿಟ್ ನೋ ಲಾಸ್ ಅಂತ ಹೇಳ್ತವೆ. ಆದರೆ ಆರ್ಥಿಕ ಸ್ಥಿತಿಯನ್ನೇ MDಗಳು ಸಂಘಟನೆಗಳಿಗೆ ಯಾಕೆ ಹೇಳ್ತವೆ ಅನ್ನೋದು ಲಾಭದಾಯಕ ಅಲ್ಲ ಅಂತ ಸರ್ಕಾರ ಮನಗಂಡರು ಈ ವಿಷಯ ಯಾಕೆ ತಂದಿದ್ದು ಅನ್ನುವಂಥದ್ದು. ಸರ್ಕಾರಿ ನೌಕರರಂತೆ ಸಾರಿಗೆ ನೌಕರರು ಯಾಕೆ ಪರಿಗಣಿಸಬಾರ್ದು, ಮಲ್ತಾಯಿ ಧೋರಣೆ ಯಾಕೆ ಅನ್ನುವ ಪ್ರಶ್ನೆ. 15% ಏರಿಸಿದ ಸರ್ಕಾರ ಈ ಸಲ ವೇತನ ಪರಿಷ್ಕರಣೆಗೆ ಯಾಕೆ ತೊಂದರೆ ಮಾಡುತ್ತದೆ? ಇದರ ಹಿಂದೆ ಇದ್ದುವ ಉದ್ದೇಶವೇನು? ಒಂದು ಕಡೆ ನೋ ಪ್ರಾಫಿಟ್ ನೋ ಲಾಸ್ ಈ ಸಂಸ್ಥೆ ಅಂತ ಹೇಳ್ತಿದ್ದು, ಈಗ ಆರ್ಥಿಕ ಪ್ರಶ್ನೆ ಇಟ್ಟಿರುವುದು ಯಾಕೆ? 2020ರಲ್ಲಿ ಸಾರ್ವಜನಿಕರ ಪ್ರಯಾಣಿಕರ 15% ದರ ಏರಿಕೆಯಾಗಿದೆ. ಸ್ತ್ರೀಶಕ್ತಿ ಯೋಜನೆ ಬಾಕಿಯನ್ನು ಸರಿಯಾಗಿ ಪಾವತಿಸಲು ಆರ್ಥಿಕ ಸ್ಥಿತಿ ಇನ್ನಷ್ಟು ಚೆನ್ನಾಗಿ ಆಗುವುದಲ್ಲವೇ? ಈ ದಿಶೆಯಲ್ಲಿ ಸರ್ಕಾರ ವಿಚಾರಿಸೋದು ಅಗತ್ಯತೆ ಕಂಡುಬರುತ್ತದೆ. ಇದೇ ಬುಧವಾರದಿಂದ ಕೂಟದ ಸಂಚಾಲಕರಾದ ಚಂದ್ರಶೇಖರ್ ನೇತೃತ್ವದಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿ ಮುಂದೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಸಭೆ ಸೇರಿ ತಮ್ಮ ನಿರ್ಧಾರದ ಹೋರಾಟದ ಬಗ್ಗೆ ಒಂದು ಕಾವು ಸಿಗುವ ಸಾಧ್ಯತೆ ಇದೆ. ಆದರೆ ಮೊದಲು ಇದೇ ತರಹ ಗಂಭೀರ ಹೋರಾಟಗಳು ಆಗಬೇಕಾಗಿತ್ತು. ಆದರೆ ಸರ್ಕಾರಗಳು ಇದಕ್ಕೆ ಗಮನ ಹರಿಸ್ತಾ ಕಾದ ನೋಡಬೇಕಾಗಿದೆ. ಇನ್ನೊಂದು ಕಡೆ ಜಂಟಿ ಕ್ರಿಯಾ ಸಮಿತಿ ಕೂಡ ಇದೇ ತಿಂಗಳು 17ರಂದು ಒಂದು ಮೀಟಿಂಗ್ ಮಾಡಿ ಸರ್ಕಾರಕ್ಕೆ ಯಾವ ಥರದ ಹೋರಾಟ ರೂಪಿಸಬೇಕಂತ ಹೇಳಿದೆ. ಜಂಟಿ ಕ್ರಿಯಾ ಸಮಿತಿ ದಿನಾಂಕ 17ರ ಮೀಟಿಂಗ್ ನಿರ್ಧಾರ ಯಾವ ರೀತಿ ಆಗುತ್ತೆ ಅದು ಕೂಡ ಕಾದ ನೋಡಬೇಕಾಗಿದೆ. ಏನೋ ಇರಲಿ, ಸರ್ಕಾರ, ಮ್ಯಾನೇಜ್ಮೆಂಟ್ ಮತ್ತು ಸಂಘಟನೆಗಳು ಈ ಮೂರು ನಡೆಯುವ ರೀತಿ, ಹೋರಾಟ ಮತ್ತು ಜಟಾಪಟಿಯಿಂದ ನಮ್ಮ ಸಾರಿಗೆ ನೌಕರರು ಬಳಲುತ್ತಿದ್ದಾರೆ, ಅವರ ಕುಟುಂಬ ಬಳಲುತ್ತಿದೆ ಮತ್ತು ಅವರ ಮಕ್ಕಳು ಬಳಲುತ್ತಿದ್ದಾರೆ. ನೋಡಬೇಕು ಯಾವ ದೃಷ್ಟಿಯಲ್ಲಿ, ಯಾವ ದೃಷ್ಟಿಕೋನದಲ್ಲಿ ಈ ಹೋರಾಟ ಸಾಗುತ್ತಿದೆ ಮತ್ತು ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸ್ತಾ ಅಥವಾ ಸಾರಿಗೆ ನೌಕರರ ಬೇಡಿಕೆಗಳನ್ನು ವಂಚಿತಗೊಳಿಸುತ್ತಾ ಕಾದು ನೋಡಬೇಕಾಗಿದೆ. ಹುಬ್ಬಳ್ಳಿಯಲ್ಲಿ RTO ಎದುರುಗಡೆ ನಂದಿ ಬಡಾವಣೆ ಅನ್ನುತ್ತಾರೆ ಅದಕ್ಕೆ, ಮತ್ತು PB ರೋಡಿಗೆ ಹೊಂದಿಕೊಂಡಿರುವ 2.5 ಗುಂಟೆ 2 ಪ್ಲಾಟ್ಗಳು ಮಾರಾಟಕ್ಕಿವೆ.
ಮತ್ತು ಈ ಎರಡೂ ಪ್ಲಾಟ್ಗಳು ಈಸ್ಟ್ ಫೇಸಿಂಗ್ ಇವೆ. ಮನೆ ಅಥವಾ ಅಪಾರ್ಟ್ಮೆಂಟ್ ಕಟ್ಟುವುದಾಗಲಿ ಕಮರ್ಷಿಯಲ್ಗೆ ಯೋಗ್ಯವಾದ ಎರಡೂ ಪ್ಲಾಟ್ಗಳು. ನಿಮಗೆ ಈ ಎರಡೂ ಪ್ಲಾಟ್ಗಳು ಬೇಕಾಗಿದ್ದರೆ ಅಥವಾ ಒಂದೇ ಪ್ಲಾಟ್ ಬೇಕಾಗಿದ್ದಲ್ಲಿ ನನ್ನ ನಂಬರಿಗೆ ಅಂದರೆ 9662786669ಗೆ ಕರೆ ಮಾಡಿ. ನನ್ನ ನಂಬರ್ ವಿಡಿಯೋ ಮೇಲೆ ಹಾಕಿರ್ತೇನೆ, ಅದರ ಮೇಲೆ ಕರೆ ಮಾಡಿದರೆ ಸಾಕು, ನಾನು ನಿಮಗೆ ಈ ಎರಡೂ ಪ್ಲಾಟ್ಗಳನ್ನು ತೋರಿಸುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.